ಶೋಭಾ ಶೆಟ್ಟಿ ಕಣ್ಣೀರು, ಮನೆ ಮಂದಿ ಶಾಕ್. ಹೌದು, ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟ ಶೋಭಾ ಶೆಟ್ಟಿ ಮನೆಯಲ್ಲಿ ಬಂದ ತಕ್ಷಣವೇ ತಮ್ಮ ಮಾತಿನ ಮೂಲಕ ಮನೆ ಮಂದಿಯನ್ನ ಬೆದರಿಸುವ ಕೆಲಸ ಮಾಡಿದ್ದರು. ಇವರ ಜೋರು ಮಾತನ್ನ ಕಂಡ ಮನೆಯ ಹಳೆಯ ಸ್ಪರ್ಧಿಗಳು ಒಂದು ಕ್ಷಣ ಶಾಕ್ ಆಗಿದ್ದರು. ಹನುಮಂತ ಅಂತೂ ಏನ್ ಮಾತಾಡ್ತಾಳೋ ಯಪ್ಪ ಎಂದು ಹೇಳಿಬಿಟ್ಟಿದ್ದರು. ಆದರೆ ಶೋಭಾ ಶೆಟ್ಟಿಯ ಮತ್ತೊಂದು ಮುಖ ಇದೀಗ ಅನಾವರಣವಾಗಿದೆ. ರಿಯಲ್ ಆಗಿ ಶೋಭಾ ಅಗ್ರೆಸಿವ್ ಇರುತ್ತಾರೆ ಎಂದ ಮನೆ ಮಂದಿ ಶೋಭಾ ಶೆಟ್ಟಿ ಹೀಗೂ ಇದ್ದಾರಾ ಎಂದು ಮಾತನಾಡಿಕೊಳ್ಳುತ್ತಿದ್ದಾರೆ. ಹಾಗಾದ್ರೆ ಶೋಭಾ ಶೆಟ್ಟಿಯ ಮತ್ತೊಂದು ಮುಖ ಯಾವುದು ಅಂದ್ರ ಅದನ್ನೇ ಹೇಳ್ತೀನಿ ಕೇಳಿ. ಶೋಭಾ ಕೇವಲ ಆಕ್ರೋಶ ಭರಿತರಾಗಿ ಆಟ ಆಡುತ್ತಾರೆ ಎನ್ನುವುದು ಹಲವರ ಊಹೆಯಾಗಿತ್ತು. ಆದರೆ ಈ ಊಹೆ ತಪ್ಪಾಗಿದೆ. ಶೋಭಾ ತಮ್ಮ ಮತ್ತೊಂದು ಮುಖವನ್ನ ತೋರಿಸಿದ್ದಾರೆ. ಇದನ್ನ ನೋಡಿ ಅನೇಕರು ಅಚ್ಚರಿ ವ್ಯಕ್ತಪಡಿಸಿದ್ದಾರೆ. ಕೆಲಸದ ಕಾರಣದಿಂದ ಕಳೆದ 10 ವರ್ಷಗಳಲ್ಲಿ ನಾನು ಕುಟುಂಬಕ್ಕೆ ಹೆಚ್ಚು ಟೈಮ್ ಕೊಡೋಕೆ ಆಗ್ತಿಲ್ಲ. ನಾನು ನನ್ನ ಕುಟುಂಬದ ಜೊತೆ ಸಾಕಷ್ಟು ಕನೆಕ್ಟ್ ಆಗಿದ್ದೇನೆ. ನನ್ನ ಮೊದಲ ಆದ್ಯತೆ ಕುಟುಂಬ ಎಂದು ಭಾವುಕರಾದರು. ಸೆಟ್ನಲ್ಲಿ ಒಂದು ಕುಟುಂಬದ ದೃಶ್ಯ ನಡೆದರೆ ಅದು ನನಗೆ ತುಂಬಾ ಕನೆಕ್ಟ್ ಆಗುತ್ತದೆ. ಬೇರೆ ಭಾಷೆಯಲ್ಲಿ ನಾವು ಹೋಗಿ ಕೆಲಸ ಮಾಡಬೇಕು ಎಂದರೆ ಅದು ಅಷ್ಟು ಸುಲಭ ಇಲ್ಲ. ನಾನು ಪ್ರತಿ ಕ್ಷಣ ಫ್ಯಾಮಿಲಿಯನ್ನ ತುಂಬಾ ಮಿಸ್ ಮಾಡಿಕೊಳ್ಳುತ್ತಿದ್ದೇನೆ ಎಂದು ಭಾವುಕರಾದರು. ಶೋಭಾ ಶೆಟ್ಟಿಯ ಈ ಮಾತನ್ನ ಹೇಳುತ್ತಾ ಕಣ್ಣೀರು ಹಾಕಿದ್ದಾರೆ. ಶೋಭಾ ಶೆಟ್ಟಿ ಅಳುತ್ತಿರುವುದನ್ನ ನೋಡಿ ಅನೇಕರು ಅಚ್ಚರಿ ಹೊರಹಾಕಿದ್ದಾರೆ. ಶೋಭಾಗೆ ಹೀಗೊಂದು ಮುಖ ಇದೆ ಎಂಬ ಪ್ರಶ್ನೆ ಮನೆ ಮಂದಿಗೆ ಕಾಡಿದೆ.